ಡೇಂಜರ್ ಝೋನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರೇಕಿಂಗ್ಗಿಂತ ಮೊದಲು ಎಕ್ಸಿಸ್ ಬ್ಯಾಂಕ್ನ 7.5 ಕೋಟಿ ರೂಪಾಯಿಗಳನ್ನ ಯಾವ ರೀತಿ ಕಳುಹಿಸಲಾಯಿತು ಎಂಬುದನ್ನ ವಿವರಿಸಿದ್ದೆವು. ಈಗ ನೀವೇ ನೋಡಿ ಅದೇನಾಯಿತು ಎಂಬುದನ್ನ. ಮಂಗಳೂರಿನಿಂದ ಬೆಂಗಳೂರುವರೆಗೆ ಹಣವನ್ನ ಕೊಂಡೊಯ್ಯುವ ಸಂಪೂರ್ಣ ಜವಾಬ್ದಾರಿ ಕಸ್ಟೋಡಿಯನ್ ಪರಶುರಾಮನಿಗೆ ಇತ್ತು. ಆದರೆ ನಿಗದಿತ ಸಮಯಕ್ಕೆ ಹಣ ತಲುಪದೇ ಇದ್ದಾಗ ಬ್ಯಾಂಕ್ನ ಮಂಗಳೂರು ಶಾಖೆಯ ವ್ಯವಸ್ಥಾಪಕರಿಗೆ ದಿಗಿಲು ಆರಂಭವಾಗಿತ್ತು. ಅವರು ಕಸ್ಟೋಡಿಯನ್ ಪರಶುರಾಮ್ ಅವರನ್ನ ಸಂಪರ್ಕಿಸಿದಾಗ ಸಂಪರ್ಕ ಲಭ್ಯವಾಗಲಿಲ್ಲ. ಹಣ ಕೊಂಡೊಯ್ಯುವ ಜವಾಬ್ದಾರಿ ಹೊಂದಿದ್ದ ಖಾಸಗಿ ಸೆಕ್ಯೂರಿಟಿ ಸಂಸ್ಥೆಯ ಮುಖ್ಯಸ್ಥರನ್ನ ಸಂಪರ್ಕಿಸಿದಾಗಲೂ ಮಾಹಿತಿ ಲಭ್ಯವಾಗಿರಲಿಲ್ಲ. ಇದರಿಂದಾಗಿಯೇ ಬ್ಯಾಂಕ್ನ ಮುಖ್ಯಸ್ಥರು ದಿಗಿಲುಗೊಂಡಿದ್ರು. ಬ್ಯಾಂಕ್ನ 7.5 ಕೋಟಿ ರೂಪಾಯಿಗಳು ನಿಗೂಢವಾಗಿ ನಾಪತ್ತೆಯಾಗಿತ್ತು. ಅದಕ್ಕಾಗಿ ಅವರು ಮುಂದಿನ ಕ್ರಮಕ್ಕಾಗಿ ಕಂಕನಾಡಿ ನಗರ ಠಾಣೆಗೆ ದೂರನ್ನು ನೀಡಿದ್ರು. ಹಣದೊಂದಿಗೆ ಕಾಡಿನಲ್ಲಿ ಅಡಗಿದ್ದ ಅವರ ದಿನಚರಿ ಹೇಗಿತ್ತು ಎಂಬುದನ್ನ ಹೇಳುತ್ತೇವೆ, ನೀವೇ ನೋಡಿ. ಮೇ 11ರಂದು ಬೆಳಿಗ್ಗೆ ಸುಮಾರು 11 ಗಂಟೆಯ ವೇಳೆಗೆ ಖಾಸಗಿ ಸೆಕ್ಯೂರಿಟಿ ಸಂಸ್ಥೆಯ ಸಿಬ್ಬಂದಿಗಳು ಬೊಲೆರೋ ವಾಹನದ ಸಹಿತ ಯಯ್ಯಾಡಿಯ ಕರೆನ್ಸಿ ಚೆಸ್ಟ್ಗೆ ಹೋಗಿದ್ರು. ಅಲ್ಲಿದ್ದ ಭದ್ರತಾ ಸಿಬ್ಬಂದಿಗಳಿಗೆ ಬ್ಯಾಂಕ್ನ ಆದೇಶ ಪತ್ರವನ್ನ ತೋರಿಸಿದ್ರು. ಅದರಂತೆ ಕರೆನ್ಸಿ ಚೆಸ್ಟ್ನ ಅಧಿಕಾರಿಗಳು 2,000 ರೂಪಾಯಿ ಮುಖಬೆಲೆಯ 7 ಕೋಟಿ ರೂಗಳನ್ನ, 100 ರೂಪಾಯಿ ಮುಖಬೆಲೆಯ 50 ಲಕ್ಷ ರೂಪಾಯಿಗಳನ್ನ ವಾಹನಕ್ಕೆ ತುಂಬಿಸಿದ್ರು. ನಿಗದಿತ ಮೊತ್ತ ಯಯ್ಯಾಡಿಯಿಂದ ಹೊರಟ ವ್ಯಾನ್ ನಂತೂರು ತಲುಪಿ ಅಲ್ಲಿನ ಖಾಸಗಿ ಸಂಸ್ಥೆಯ ಕಚೇರಿಯಲ್ಲಿ ಸಂಬಂಧಿತ ದಾಖಲೆಗಳ ಪ್ರತಿಗಳನ್ನ ನೀಡಿ ಬೆಂಗಳೂರಿನತ್ತ ಹೊರಟಿತ್ತು. ಪಂಪ್ವೆಲ್ ಮೂಲಕ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಚರಿಸಿದ ವ್ಯಾನ್ ಬಿಸಿ ರೋಡ್ ದಾಟಿ ಮಾಣಿ ತಲುಪಿತು. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯನ್ನ ಕವಲೊಡೆಯುತ್ತದೆ. ವ್ಯಾನ್ ರಾಷ್ಟ್ರೀಯ ಹೆದ್ದಾರಿ ಬಿಟ್ಟು ರಾಜ್ಯ ಹೆದ್ದಾರಿಯತ್ತ ಮುಖ ಮಾಡಿದಾಗ ವ್ಯಾನ್ನಲ್ಲಿದ್ದ ಹಣದ ಕಸ್ಟೋಡಿಯನ್ ಪರಶುರಾಮ್ಗೆ ಅನುಮಾನ ಬಂದಿತ್ತು. ವ್ಯಾನ್ ಚಾಲಕ ಕರಿಬಸಪ್ಪನಲ್ಲಿ ಪ್ರಶ್ನಿಸಿದ್ದ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತದ ಕಾರಣದಿಂದ ತಡೆ ಉಂಟಾಗಿದ್ದು ಅಪಾರ ಮೊತ್ತದ ಹಣ ವ್ಯಾನ್ನಲ್ಲಿ ಇರೋದ್ರಿಂದ ರಸ್ತೆ ಬದಿಯಲ್ಲಿ ವ್ಯಾನ್ ನಿಲ್ಲಿಸುವುದು ಭದ್ರತೆಯ ದೃಷ್ಟಿಯಿಂದ ಸಮಂಜಸವಲ್ಲ ಎಂದು ಸಾಬೂಬು ಹೇಳಿದ್ದ. ಕಸ್ಟೋಡಿಯನ್ ಪರಶುರಾಮ್ಗೆ ಚಾಲಕ ಕರಿಬಸಪ್ಪನ ವಿವರಣೆ ಸಮಂಜಸ ಎನ್ನಿಸಿದ್ದರಿಂದ ಆತ ಸುಮ್ಮನಾಗಿದ್ದ. ವ್ಯಾನ್ ಪುತ್ತೂರು ದಾಟಿ ಸುಳ್ಳಿಯ ಮೂಲಕ ಕೊಡಗು ಜಿಲ್ಲೆಯನ್ನ ಪ್ರವೇಶಿಸಿತ್ತು. ಮಡಿಕೇರಿಯಿಂದ ಕುಶಾಲನಗರ ಮೂಲಕ ಮೈಸೂರು ಕಡೆಗೆ ಹೋಗಬೇಕಾಗಿದ್ದ ವ್ಯಾನ್ ಮಡಿಕೇರಿಯಿಂದ ಸ್ವಲ್ಪ ಮುಂದಕ್ಕೆ ಎಡಕ್ಕೆ ಚಲಿಸಿ ಸೋಮವಾರ ಪೇಟೆ ಕಡೆಗೆ ಹೋಗಲು ಮುಂದುವರಿದಾಗ ಕಸ್ಟೋಡಿಯನ್ ಪರಶುರಾಮ್ಗೆ ಮತ್ತೊಮ್ಮೆ ಅನುಮಾನ ಆರಂಭಗೊಂಡಿತ್ತು. ಆತ ವ್ಯಾನ್ನ ಚಾಲಕ ಕರಿಬಸಪ್ಪ ಮತ್ತು ಗನ್ಮ್ಯಾನ್ಗಳಾದ ಪೂವಪ್ಪ, ಕರಿಯಪ್ಪ ಯಾನೆ ಕಾಶಿ ಅವರನ್ನ ಪ್ರಶ್ನಿಸಿದ. ಈ ಸಂದರ್ಭದಲ್ಲಿ ನಿರ್ಜನ ಪ್ರದೇಶದಲ್ಲಿ ವ್ಯಾನ್ ನಿಲ್ಲಿಸಿದ ಮೂವರು ಕಸ್ಟೋಡಿಯನ್ ಪರಶುರಾಮ್ ಮೇಲೆ ಹಲ್ಲೆಗೈದು ಗನ್ ತೋರಿಸಿ ಬೆದರಿಸಿ ಬಿಟ್ಟರು. ಈ ಸಂದರ್ಭದಲ್ಲಿ ಚಾಲಕ ಕರಿಬಸಪ್ಪನ ಸಹೋದರ ಬೆಂಗಳೂರಿನಲ್ಲಿ ಇದೇ ವೃತ್ತಿಯಲ್ಲಿದ್ದ ಭೀಮಯ್ಯ ಇವರಿಗೆ ಮೊಬೈಲ್ ಮೂಲಕ ಸೂಚನೆಯನ್ನ ನೀಡುತ್ತಿದ್ದ. ಪರಶುರಾಮನ ಕಿರಿಕಿರಿಯನ್ನು ನಿಲ್ಲಿಸಿದ ಈ ಮೂವರು ವ್ಯಾನ್ ಅನ್ನ ಸೋಮವಾರ ಪೇಟೆಯಿಂದ 20 ಕಿಲೋಮೀಟರ್ ದೂರ ಇರುವ ಗನ್ಮ್ಯಾನ್ ಪೂವಪ್ಪನ ಊರಾದ ಕುಂಬಾರಗಡಿಗೆ ಎಂಬ ಗ್ರಾಮಕ್ಕೆ ತೆರಳಿ ಅಲ್ಲಿ ಹಣವನ್ನ ಇಳಿಸಿದ್ರು. ತದನಂತರ ವ್ಯಾನ್ ಅನ್ನ ಕೊಂಡೊಯ್ದು ಹುಣಸೂರು ಸಮೀಪದ ಕಲ್ಲಹಳ್ಳಿ ಎಂಬಲ್ಲಿ ತೊರೆದು ಬಸ್ನಲ್ಲಿ ವಾಪಸ್ ಕುಂಬಾರಗಡಿಗೆಗೆ ಬಂದಿದ್ರು. ಅಲ್ಲಿನ ಪ್ರದೇಶ ಪೂವಪ್ಪನಿಗೆ ಚಿರ ಪರಿಚಿತ ಆಗಿದ್ರಿಂದ ಅಲ್ಲಿನ ಕಾಡಿನಲ್ಲಿ ಟೆಂಟ್ ಹಾಕಿ ಹಣದೊಂದಿಗೆ ಅಡಗಿದ್ರು. ಹಾಗಾದ್ರೆ
ಅವರು ಪೊಲೀಸರ ಕೈಗೆ ಸಿಕ್ಕಿಬಿದ್ದದ್ದು ಹೇಗೆ ಎಂಬುದನ್ನ ವಿವರಿಸುತ್ತೇವೆ ಒಂದು ಬ್ರೇಕ್ನ ಬಳಿಕ.